ವೆಲ್ಕಮ್ ಬ್ಯಾಕ್. ಬಜರಂಗದಳ ಬಲಿ ಹಾಕ್ತೀವಿ ಅನ್ನುವಂಥ ಕಾಂಗ್ರೆಸ್ ಪ್ರಣಾಳಿಕೆಯ ಭರವಸೆಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಿನ್ನೆ ಸಂಜೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಬಜರಂಗ ಬಲಿ ಮುಂದೆ ಕೂತು ಹನುಮ ಚಾಲಿಸಾ ಪಠಿಸುವ ಮೂಲಕ ಕಾಂಗ್ರೆಸ್ಗೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ತಿರುಗೇಟನ್ನು ಕೊಟ್ಟಿವೆ. ಉಡುಪಿ, ದಾವಣಗೆರೆ, ಚಿಕ್ಕಮಗಳೂರಲ್ಲೂ ಕೂಡ ಬಜರಂಗದಳ ಬ್ಯಾನ್ ಭರವಸೆ ವಿರುದ್ಧ ಹನುಮ ಚಾಲಿಸಾ ಪಠಿಸಿ ಪ್ರತಿಭಟನೆ ವ್ಯಕ್ತವಾಯಿತು. ಕಲಬುರಗಿ, ಕೊಪ್ಪಳ, ಚಾಮರಾಜನಗರ, ರಾಮನಗರದಲ್ಲೂ ಕೂಡ ರಾಮಭಂಟ ಹನುಮನ ಇತಿಹಾಸ ಸಾರುವಂತ 40 ಗದ್ಯಗಳನ್ನು ಗಟ್ಟಿ ಧ್ವನಿಯಲ್ಲಿ ಹೇಳುವ ಮೂಲಕ ಪ್ರತಿಭಟನೆ ವ್ಯಕ್ತಪಡಿಸಲಾಯಿತು. ಚಿತ್ರದುರ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಸೌಭಾಗ್ಯ ಬಸವರಾಜನ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಚುನಾವಣಾ ಕಣದಿಂದ ಸೌಭಾಗ್ಯ ಬಸವರಾಜನ್ ಹಿಂದೆ ಸರಿದಿದ್ದು ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಂಡಾಯವೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸೌಭಾಗ್ಯ ಬಸವರಾಜನ್ ಸ್ಪರ್ಧೆಯನ್ನು ಮಾಡಿದ್ರು. ಈಗ ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿ ಅಭ್ಯರ್ಥಿ ತಿಪ್ಪಾರೆಡ್ಡಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಂತ ಅನಿಸ್ತಾ ಇಲ್ಲ. ನಾನು ಕೂಡ ಹೇಳಿದ್ದೀನಲ್ಲ, 100 ಹಳ್ಳಿಗಳಿಗೆ ಹೋಗಿದ್ದೇನೆ, ವಾರ್ಡ್ಗಳಿಗೆ ಹೋಗಿದ್ದೇನೆ. ಆದರೆ ಜನರಿಗೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ, ನನ್ನ ಸಹೋದರಿಯರಿಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡೋದು ಬೇಡ ಅಂತ ತೀರ್ಮಾನ ಆಯಿತು. ಆಮೇಲೆ ಸ್ಥಳೀಯ ಅಭ್ಯರ್ಥಿ ತಿಪ್ಪಾರೆಡ್ಡಿಯವರು ಸೋತರು ಗೆದ್ರು ಇದೇ ಊರಲ್ಲಿದ್ದಾರೆ. ಸರ್ವಿಸ್ ಈಗ ಕಾಲ ಪರಿಸ್ಥಿತಿ ಹೆಂಗೆ ಬರ್ತಂಗೆ ಹೋಗ್ಬೇಕಾಗುತ್ತೆ. ಇವತ್ತು ನಮ್ಮ ಚಿತ್ರದುರ್ಗಕ್ಕೆ ಹೊರಗಿನಿಂದ ಬಂದಂಥ ವ್ಯಕ್ತಿಗಳು ಅವರು ಗೆದ್ರೂ ಕೈ ಸಿಗಲ್ಲ, ಸೋತ್ರೂ ಕೈ ಸಿಗಲ್ಲ. ಈಗ ಅನಿವಾರ್ಯವಾಗಿ ನಾನು ಇರಬೇಕಿಲ್ಲ, ತಿಪ್ಪಾರೆಡ್ಡಿ ಇರಬೇಕು. ಯಾಕಂದ್ರೆ ಅವರೂ ಸೋತಾಗಲೂ ಇಲ್ಲಿದ್ದಾರೆ, ಹೋಗಿಲ್ಲ, ಬಿಟ್ಟೋಗಿಲ್ಲ.